ಈಗ ಒಂದು ರೀತಿಯಲ್ಲಿ ಒಂದಾಗಿದೆ ಅಧಿಕಾರದ ಆಸೆ, ವಿಪರೀತ ಅಧಿಕಾರದ ಆಸೆಯಿಂದ ನಾಯಕರಲ್ಲಿ ಪ್ರತಿಪಾದಿಸಲಾಗಿದೆ. ಕ್ಯಾಬಿನೆಟ್ ಸಚಿವರು ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು 3 ಸತಿ ಆರಿಸಿ ಬಂದವರು ನಾವು ಮತ್ತೆ ಕ್ಯಾಬಿನೆಟ್ ಸಚಿವರಾಗಬೇಕು ಅಂತ ಅವ್ರ ಪೈಪೋಟಿ ಇದೆ. ಇನ್ನು ಹೊಸಬರಿಗೆ ನಮ್ಗೆ ಅವಕಾಶ ಕೊಡಿ ಅಂತ ಅವ್ರ ಪೈಪೋಟಿ ಇದೆ. ಈ ಹಂತದಲ್ಲಿ ಪೈಪೋಟಿಯ ಜೊತೆಗೆ ಮೇಲ್ ಹಂತದಲ್ಲಿ ಮುಖ್ಯಮಂತ್ರಿ ಉಳಿಸ್ಕೊಳ್ಳೋದಕ್ಕೆ ಮತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಪೈಪೋಟಿ ಇದೆ. ಸನ್ಮಾನ್ಯ ಖರ್ಗೆ ಅವರು ಕೂಡ ಭಾಳ ಸೀನಿಯರ್ ನಾಯಕರು. ನನಗೆ ಒಂದು ಅವಕಾಶ ನ್ಯಾಯಸಮ್ಮತವಾಗಿ ಸಿಗಬೇಕಾಗಿತ್ತು ಅನ್ನುವಂಥ ನೋವು ಅವ್ರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಅವರು ಆ ರೀತಿ ವ್ಯಕ್ತ ಮಾಡಿದ್ದಾರೆ. ಪ್ರಶ್ನೆ ಇಲ್ಲೇನು ಅಂತಂದರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅಂತಾರೆ. ಖರ್ಗೆ ಅವರು ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತಾರೆ. ಹೀಗಾಗಿ ಇದು ಒಂದು ಕುಟುಂಬ ಆಡಳಿತವಾಗಿರುವಂಥ ಒಂದು ಪಕ್ಷ. ಅಂತಿಮವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಯಾರು ಅವರ ಮನಸ್ಸನ್ನು ಗೆಲ್ತಾರೆ ಅವರು ಸಿ ಎಮ್ ಆಗಿ ಉಳಿತಾರೆ, ಇಲ್ಲ ಸಿ ಎಮ್ ಆಗಿ ಆಗೋ ಪ್ರಯತ್ನ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ನಾಚಿಕೆಗೇಡಿನ ಸಂಗತಿ. ಭಾಳಷ್ಟು ಪ್ರಜಾಪ್ರಭುತ್ವ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್ನವರು ತಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವವನ್ನೇ ಇವತ್ತು ಸಂಪೂರ್ಣವಾಗಿ ಕೊಲೆ ಮಾಡಿರುವಂಥದ್ದು ಎದ್ದು ಕಾಣ್ತದೆ. ಆಯ್ಕೆ ಮಾಡಿದಂಥ ಜನರು ರೋಷ್ ಹೋಗಿದ್ದಾರೆ. ಆಯ್ಕೆ ಮಾಡಿದಂಥ ಜನರಿಗೆ ಅಪಮಾನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಕಡತಗಳ ವಿಲೇವಾರಿ ಆಗ್ತಾ ಇಲ್ಲ ಅಂತೇಳಿ ಒಂದು ಕಡೆ ಸಚಿವರು ಇಚ್ಛಾಶಕ್ತಿ ಇದ್ದರೂ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. 82,000ಕ್ಕೂ ಹೆಚ್ಚು. ನೋಡಿ, ಯಾವಾಗ ರಾಜಕೀಯ ತಿಕ್ಕಾಟ ಪ್ರಾರಂಭ ಆಗುತ್ತೆ ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತಾಗ್ತದೆ. ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತಾಗ್ತದೆ. ಯಾವುದೇ ಕೆಲಸ, ಸಾರ್ವಜನಿಕ ಕೆಲಸ ಯಾವುದೂ ಕೂಡ ಆಗ್ತಾ ಇಲ್ಲ. ಬಜೆಟ್ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅವರ ಬಜೆಟ್ನಲ್ಲಿಯೇ ಕಳೆದ ವರ್ಷ ಸುಮಾರು 14,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಒದಗಿಸಿದ್ದನ್ನು ಅನುಷ್ಠಾನ ಮಾಡೋಕ್ಕಾಗಿಲ್ಲ. ಸುಮಾರು 14,000 ಕೋಟಿ. ಅದ್ರ ಹಿಂದಿನ ಸದ್ಯನೂ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಕೋಟಿ ಬಜೆಟಲ್ಲಿ ಒದಗಿಸಿದ್ರಿಂದ ಅನುಷ್ಠಾನಗೊಳಿಸೋಕ್ಕೆ ಸಾಧ್ಯ. ಹೀಗಾಗಿ ಸಿದ್ದರಾಮಯ್ಯ ಅವರ ಬಜೆಟ್ಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಅಧಿಕಾರಿಗಳು ಕೆಲಸನ ಮಾಡ್ತಾಯಿಲ್ಲ. ಯಾವುದೇ ಕಡತಗಳು ವಿಲೇವಾರಿ ಅಲ್ಲ. ನೀವು ರಾಜಕೀಯವಾಗಿ ತಿಕ್ಕಾಟ ಮಾಡಿದಾಗ ಅಧಿಕಾರಿಗಳು ಯಾಕೆ ಕೆಲಸ ಮಾಡ್ತಾರೆ? ನನಗೆ ಗೊತ್ತಿದೆ, ಆಂತರಿಕವಾಗಿ ಸಿ ಎಮ್ ಒಂದು ಹೇಳಿದ್ರೆ ಡೆಪ್ಯೂಟಿ ಸಿ ಎಮ್ ಇನ್ನೊಂದು ಹೇಳ್ತಾರೆ. ಅದಕ್ಕೆ ಅಧಿಕಾರಿಗಳು ಹೆಂಗೆ ತೀರ್ಮಾನ ಮಾಡ್ತಾರೆ? ಕಂಟ್ರೋಲ್ ತಪ್ಪಿಬಿಟ್ಟಿದೆ ಅಂತೇಳಿ ಸಚಿವರಿಗೆ ಸಂಪೂರ್ಣವಾಗಿ ಸರ್ಕಾರ ನಿಂತೋಗಿದೆ. ಗೌರ್ಮೆಂಟ್ ಹ್ಯಾಸ್ ಸ್ಟಾಪ್, ಫುಲ್ ಸ್ಟಾಪ್, ಕಂಪ್ಲೀಟ್ಲಿ. ಜನರಿಗೋಸ್ಕರ, ಜನರ ದೃಷ್ಟಿಯಿಂದ ಈ ಸರ್ಕಾರ ಜೀವಂತವಾಗಿಲ್ಲ. ಅಧಿಕಾರಿಗಳೇನು ಕೆಲಸನ ಮಾಡ್ತಾಯಿಲ್ಲ. ಬರೀ ಇವ್ರ ಮೇಲೆ ಇವರು ಅಧಿಕಾರಿಗಳು ಹೆಂಗೆ ಕೆಲಸ ಮಾಡ್ತಾರೆ? ಯಾವುದೋ ನಿರ್ದೇಶನ ಇದೆ, ನಾಯಕತ್ವ ನಿರ್ದೇಶನ ಇದೆ, ಮಾಡೋಕ್ಕೆ ಸಾಧ್ಯನೇ.